ನೋಡಿ, ಇವತ್ತು 5 ದಿವಸ ಆಯ್ತು ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿ ವರ್ಗದವರು ನ್ಯಾಯಯುತ ಬೇಡಿಕೆ ಅದು, ಅವೇನು ಆಗಲಾರ ಬೇಡಿಕೆನಲ್ಲ. ಅವ್ರು ದುಡ್ದಾರ ಪಗಾರ ಕೊಡ್ಬೇಕು, ಇಟ್ಟೇ ಐತಿ. ತಿಂಗಳ ಅವ್ರಿಗೆ ಪಗಾರ ಕೊಟ್ಟರೆ ಅವ್ರ ಜೀವನ ನಡೀತದೆ. ಅದನ್ನು ಬಿಟ್ಟು 3 ತಿಂಗಳ 6 ತಿಂಗಳ ಪಾಪ ಅವರು ಸರ್ಕಾರ ಇವತ್ತು ಕರ್ನಾಟಕದಾಗ ಐತೋ ಸತ್ತೈತೋ ಅನ್ನಂಗಾಗೈತೆ. ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ 10 ಕಾರ್ಪೊರೇಷನ್ನ ಎಲ್ಲ ಕಾರ್ಮಿಕರು ಸಿಬ್ಬಂದಿ ವರ್ಗ ಹೊರಬಿದ್ದಾರಂದ್ರೆ ಇಡೀ ಕರ್ನಾಟಕದ ಎಲ್ಲ ಮಹಾನಗರಗಳು ಇವತ್ತು ಗಬ್ಬನಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಇನ್ನೊಂದು ವಾರ ಹಿಂಗೆ ಹೋಯ್ತಂದ್ರೆ ಇಡೀ ರಾಜ್ಯದಲ್ಲಿ ಮೊದಲೇ ಕರೋನಾ ಅಲಾಕತ್ತಾರೆ, ಮತ್ತು ಇದರ ಇಫೆಕ್ಟ್ ಹೆಚ್ಚಾಗ್ತದೆ. ಮುಖ್ಯಮಂತ್ರಿಗಳು ಅಲ್ಲಿ ದಿಲ್ಲಿದಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರೆದು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರಿ ಒಕ್ಕೂಟ ಏನಿದೆ ಪೌರ ಕಾರ್ಮಿಕರದು, ಇವು ಡ್ರೈವರ್ಗಳು ಎಲ್ಲರದು ಅವಶ್ಯ ಇದೆ, ಕಾಯಂ ಮಾಡಲೇಬೇಕು. ಯಾಕಂದ್ರೆ ಡ್ರೈವರು ಗಾಡಿಗಳು ಸ್ವಚ್ಛ ಗಾಡಿ ಅವ್ರಿಗೂ ಕಾಯಂ ಮಾಡಬೇಕು, ಆಪ್ರೇಟ್ರ್ ಕಾಯಂ ಮಾಡಬೇಕು. ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾರಿದ್ದಾಗ ಪ್ರಾರಂಭ ಮಾಡಿದ್ರು ಪೌರ ಕಾರ್ಮಿಕರು ಕಾಯಂ ಮಾಡೋದು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ತಕ್ಷಣ ಸಭೆ ಕರೆದು ಈ ಪೌರ ಕಾರ್ಮಿಕರದು ಮತ್ತೇನು ಮಹಾನಗರ ಪಾಲಿಕೆ ಸಿಬ್ಬಂದಿಯವ್ರು ಏನು ಬೇಡಿಕೆ ಅದಾವು ಈಡೇರಿಸಿ. ಇಲ್ಲಾಂದ್ರೆ ನಾಳೆ ವಿಧಾನಸಭೆಯೊಳಗೆ ನಾನು ಇದ್ರ ಬಗ್ಗೆ ಚರ್ಚೆ ತೊಗೋತೀನಿ. ಎಳೆಯಾಗಿ ಏನೇನು ಅವ್ರ ತೊಂದರೆ ಇದೆ, ಅವ್ರಿಗೇನು ಕಷ್ಟ ಆಗ್ತಾಯಿದೆ ಅನ್ನೋಂಥದ್ದನ್ನು 100ಕ್ಕೆ 100 ಯಾವುದೇ ಧರಣಿ ಕುಂಡ್ರದಾಗಲ್ಲ, ಹೋರಾಟ ನಾನು ವಿಧಾನಸಭೆಯಲ್ಲಿ ಮಾಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪೌರ ಕಾರ್ಮಿಕರಿಗೆ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಸರ್ಕಾರ